ಹೇ ಹಾಯ್ ಡಾರ್ಲಿಂಗ್ಸ್, ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಇದೀಗ CCTV ಇನ್ಸ್ಟಾಲೇಷನ್ಗೆ ಹಾಗೆ A to Z ರಿಪೇರಿಗೆ ಟ್ರೈನಿಂಗನ್ನು ನೀಡಲಾಗ್ತಾಯಿದ್ದು, ಯಾರೆಲ್ಲ ಇನ್ ಫ್ಯೂಚರಲ್ಲಿ CCTV ಬಿಸ್ನೆಸ್ ಮಾಡ್ತಿರೋ ಅಥವಾ ಓನಾಗಿ ರಿಪೇರಿ ಮಾಡುವಂಥವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕು ಅಂತ ಅಂದ್ಕೊತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋ ಆಗಿದ್ದು. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಈ ಒಂದು ಯೋಜನೆಯನ್ನು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಹಾವೇರಿ ಜಿಲ್ಲೆಯಲ್ಲಿ ಇದೊಂದು ಯೋಜನೆಯನ್ನು ಹೊರತಂದಾಗಿರುತ್ತೆ. ಯಾರೆಲ್ಲ ನಿರುದ್ಯೋಗ ಯುವಕರು ಹಾಗೆ ಯುವತಿಯರಿದ್ದರೋ ಇಬ್ಬರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಮಾತ್ರ ಅಲ್ಲದೆ ಅದರಲ್ಲಿ ಏನೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾರೆ. ಮತ್ತು ಯಾವ ರೀತಿಯಾದ CCTV ಕ್ಯಾಮ್ರಾಸ್ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತಾರೆ ನಿಮಗೆ. ಈ ಒಂದು ತರಬೇತಿ ಒಂದು ಶಿಕ್ಷಣವಲ್ಲದೆ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸುವ ಒಂದು ವೇದಿಕೆಯಾಗಿರುತ್ತೆ. ಇನ್ನು ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ನುರಿತ ಜ್ಞಾನದಿಂದ ಪ್ರಾಯೋಗಿಕ ಹಾಗೆ ಸೈದ್ಧಾಂತಿಕ ಮಾಹಿತಿಯನ್ನು ನೀಡಲಾಗ್ತಾಯಿದ್ದು, ಆಧುನಿಕ CCTV ಕ್ಯಾಮೆರಾಗಳ ಜೋಡಣೆ ಹಾಗೆ ಸಾಫ್ಟ್ವೇರ್ ಅಳವಡಿಕೆಯ ತಂತ್ರಜ್ಞಾನ ದೋಷಗಳನ್ನು ಸರಿಪಡಿಸುವಂಥ ಬಗೆಯನ್ನು ತಿಳಿಸ್ಕೊಡಲಾಗಿರುತ್ತೆ. ಹಾಗೆ ಈ ಒಂದು ಮೂಲಕ ಯುವಕ ಬೇರೆ ಹತ್ತಿರ ಕೆಲಸ ಮಾಡೋದಲ್ಲದೆ ತಮ್ಮ ಸ್ವಂತ ಬಿಸ್ನೆಸ್ ಮಾಡೋ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇರುತ್ತೆ. ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡೋದಪ್ಪ ಅಂತಂದರೆ, ಇಂಟ್ರೆಸ್ಟ್ ಇರೋವಂಥವ್ರು 18 ವರ್ಷದಿಂದ 45 ವರ್ಷದ ಒಳಗಡೆ ಇರೋವಂಥ ಆಸಕ್ತ ಯುವಕ ಹಾಗೆ ಮತ್ತು ಹುಡುಗಿಯರು ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡುವಂಥವ್ರಿಗೆ ಕನ್ನಡ ಓದಲು ಮತ್ತು ಬರೆಯಲು ಎರಡು ಕೂಡ ಬರಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ APL ಹಾಗೆ BPL ಕಾರ್ಡ್ ಇಬ್ಬರು ಕೂಡ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಇವ್ರು ಪ್ರಿಫರ್ ಮಾಡ್ತಿರೋದು ಬಂದು BPL ಕಾರ್ಡ್ ಇರೋವಂಥವ್ರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಇನ್ನು ಈ ಒಂದು ಟ್ರೈನಿಂಗ್ನಲ್ಲಿ ಸಂಪೂರ್ಣ ತರಬೇತಿ ಏನಲ್ಲ ಅಂತ ನಾನು ನೋಡಿದ್ರೆ, ಈ ಒಂದು ತರಬೇತಿಯಲ್ಲಿ ನಿಮಗೆ ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ಶುಲ್ಕ ಪಡೆಯೋದಿಲ್ಲ. ನಿಮಗೆ ಈ ಟ್ರೈನಿಂಗನ್ನು ನೀಡೋದಕ್ಕೆ ಯಾವುದೇ ಒಂದು ಫೀಸನ್ನು ಪಡ್ಕೊಳೋದಿಲ್ಲ. ಈಗ ಎಕ್ಸಾಂಪಲಾಗಿ ನೀವು ಏನಾದರೂ ಬೇರೆ ಕಡೆ ಟ್ರೈನಿಂಗ್ ಹೋಗಬೇಕು ಅಥವಾ ಬೇರೆ ಕಡೆ ಕಲ್ತ್ಕೋಬೇಕಂದ್ರೆ ನೀವು ಅಮೌಂಟನ್ನ ಪೇ ಮಾಡಬೇಕಾಗಿರುತ್ತೆ, ಅಥವಾ ಸುಮಾರು ತಿಂಗಳ ಕಾಲ ನೀವು ಅಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಶಾಪ್ಸಲ್ಲಿ. ಬಟ್ ಇದರಲ್ಲಿ ನಿಮಗೆ ಫ್ರೀಯಾಗಿ ಕಳಿಸ್ಕೊಡ್ತಾರೆ. ನಿಮಗೆ ಜಸ್ಟ್ ಇನ್ಸ್ಟಾಲೇಷನ್ ಮಾತ್ರ ಅಲ್ಲದೆ ಹೇಗೆ ಟೆಕ್ನಿಕಲ್ ಇಶ್ಯೂಸ್ನ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ಕೂಡ ಕ್ಲಿಯರಾಗಿ ಹೇಳ್ಕೊಡ್ತಾರೆ ನಿಮಗೆ. ಈ ಒಂದು ಇದರಲ್ಲಿ ನಿಮಗೆ ಏನೆಲ್ಲ ಕಲಿಸ್ಕೊಡ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಯಾವ ರೀತಿಯಾದ CCTV ಕ್ಯಾಮ್ರಾಸ್ ಇದೆ ಅನ್ನೋದನ್ನ ಅಂದರೆ ಡ್ರೋನ್ ಕ್ಯಾಮ್ರಾಸ್, ಬುಲೆಟ್ ಕ್ಯಾಮ್ರಾಸ್, IP ಕ್ಯಾಮ್ರಾಸ್. ಅಂದರೆ ನಿಮಗೆ ಡ್ರೋನ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಬುಲೆಟ್ ಕ್ಯಾಮ್ರಾಸ್ ಬಂದು ನಿಮಗೆ ಆಫೀಸ್ ಆಚೆಗಳೇ ಯೂಸ್ ಮಾಡುವಂಥದ್ದು. ಇದು ಒಂದು ವಾಟರ್ ಪ್ರೂಫ್ ಕ್ಯಾಮ್ರಾಸ್ ಆಗಿರುತ್ತೆ. ವಾಟರ್ ಪ್ರೂಫ್ ಅಲ್ಲದೆ ಜಸ್ಟ್ ಈ ಮಳೆಗೆ ತಡ್ಕೊಳುತ್ತೆ, ಆ ರೀತಿ ಕ್ಯಾಮ್ರಾ ಆಗಿರುತ್ತೆ. ಇನ್ನು ಈ ಒಂದು IP ಕ್ಯಾಮ್ರಾಸ್ ಬಂದು ಇದೊಂದು ವೈರ್ಲೆಸ್ ಕ್ಯಾಮ್ರಾಸ್ ಆಗಿರುತ್ತೆ. ಮತ್ತು ನಿಮಗೆ ಎಷ್ಟು ದೂರ ಇದ್ದರೂ ಕೂಡ ನಿಮಗೆ ಈ ಒಂದು ಪಿಕ್ಚರ್ ಕ್ಲಾರಿಟಿ ಕ್ಲಿಯರ್ ಆಗಿರುತ್ತೆ, ಆ ರೀತಿ ಕ್ಯಾಮ್ರಾಸ್ ಇದಾಗಿರುತ್ತೆ. ಇನ್ನು ಅದಕ್ಕೆ ಯೂಸ್ ಮಾಡುವಂಥ DVR ಆಗಿರ್ಬೋದು, NVR ಆಗಿರ್ಬೋದು, ಹೇಗೆ ಸೆಟ್ಟಿಂಗ್ಸ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾರೆ. ಮತ್ತು ನಿಮಗೆ ವೈರಿಂಗ್ ಹೇಗೆ ಮಾಡಬೇಕು ಮತ್ತು ಕೇಬಲ್ ಕನೆಕ್ಷನ್ ಹೇಗೆ ನೀಡಬೇಕು ಅಂತ ಹೇಳ್ಕೊಡ್ತಾರೆ. ಕೇಬಲ್ನ ಫಸ್ಟ್ ಕನೆಕ್ಷನ್ ಹೇಗೆ ಕೊಡಬೇಕು ಮತ್ತು ಆ ವೈರಿಂಗ್ನ CCTV ಕ್ಯಾಮ್ರಾಗೆ ಹೇಗೆ ಕನೆಕ್ಷನ್ ಕೊಡಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಅದು ಮಾತ್ರ ಅಲ್ಲದೆ ನಿಮಗೆ ಇದರಲ್ಲಿ ಈ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ನ ಯೂಸ್ ಮಾಡಿಕೊಂಡು ಲೈವ್ ಆಗಿ ಹೇಗೆ ಒಂದು CCTV ಕ್ಯಾಮ್ರಾನ ವಾಚ್ ಮಾಡೋದು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಸಾಫ್ಟ್ವೇರ್ ಡೆವಲಪ್ ಹೇಗೆ ಇನ್ಸ್ಟಾಲೇಷನ್ ಎಲ್ಲ ಮಾಡೋದು ಅನ್ನೋದನ್ನು, ಹಾಗೆ ಅದ್ರದ್ದು ಏನಾದರೂ ರಿಪೇರೀಸ್ ಬಂದರೆ ಹೇಗೆ ಅದನ್ನು ರಿಪೇರಿ ಮಾಡಬೇಕು ಮತ್ತು ಹೇಗೆ ಮೇಂಟೆನೆನ್ಸ್ ಮಾಡಬೇಕು, ರಿಪೇರಿ ಬರದೇ ಇರೋ ಹಾಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಇನ್ನು ಈ ಒಂದು ಇನ್ಸ್ಟಾಲೇಷನ್ ತರಬೇತಿ ಬಂದು ನಿಮಗೆ ಮೇ 7ನೇ ತಾರೀಕು 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ನಿಮಗೆ ತರಬೇತಿ ಸ್ಟಾರ್ಟಿಂಗೇ ಬಂದು ಅದರಲ್ಲಿ ಮುಂದೆ ನಿಮಗೆ ನೋಂದಣಿ ಮಾಡ್ಕೊತಾರೆ. ಅದನ್ನು ನೀವು ಫೋನ್ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೇಕಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕಾಗುತ್ತೆ ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ನಿಮ್ಮದು ರೇಷನ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತು ನಿಮ್ಮದು ಆಧಾರ್ ಕಾರ್ಡ್, ಮತ್ತು ನಿಮ್ಮದು ಬ್ಯಾಂಕ್ ಪಾಸ್ಬುಕ್, ಮತ್ತು ಇತ್ತೀಚಿನ ಒಂದು 2 ಫೋಟೋಸ್ ಬೇಕಾಗಿರುತ್ತೆ ನಿಮ್ಮದು. ಈ ಒಂದು 4 ಡಾಕ್ಯುಮೆಂಟ್ ಇದ್ದರೆ ಸಾಕು. ಇನ್ನು ನೋಂದಣಿ ಹೇಗೆ ಮಾಡ್ಕೋಬೇಕಪ್ಪ ಅಂತಂದರೆ, ನೀವು ಆಸಕ್ತ ಮತ್ತು ಎಲಿಜಿಬಿಲಿಟಿ ಇರೋವಂಥವ್ರು ಕೆಳಗಡೆ ಕೊಟ್ಟಿರೋವಂಥ ಈ ನಂಬರ್ಗೆ ನೀವು ಕಾಲ್
ಕಾಲ್ ಮಾಡಿ ಅಥವಾ ಮೆಸೇಜ್ ಆದರೂ ಮಾಡಿ ನೀವು ಹೇಳಬೇಕಾಗಿರುತ್ತೆ. ಫೋಟೋಸ್ ಎಲ್ಲ ಕಳಿಸ್ಕೊಟ್ರೆ ಅವ್ರನ್ನ ನೋಂದಣಿ ಮಾಡಿಕೊಂಡು ಯಾವ ಟೈಮಿಗೆ ಬರಬೇಕನ್ನೋದನ್ನ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾರೆ. ಇದನ್ನು ಬಂದು ಹಾವೇರಿಯಲ್ಲಿರುವಂಥ ಬ್ಯಾಂಕ್ ಆಫ್ ಬರೋಡಾ ಕಚೇರಿ ಕಡೆಯಿಂದ ನಡೆಸ್ಕೊಡ್ಲಾಗ್ತಾ ಇರುತ್ತೆ. ಈ ಒಂದು ಅಡ್ರೆಸ್ ಬಂದು ನಿಮಗೆ ಟ್ರೈನಿಂಗ್ ನಡೆಯುವಂಥ ಅಡ್ರೆಸ್ ಬಂದು ನಿಮಗೆ ಬ್ಯಾಂಕ್ ಆಫ್ ಬರೋಡಾ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹಾವೇರಿ DC ಆಫೀಸ್ ಕಾಂಪ್ಲೆಕ್ಸ್ ಹಿಂಭಾಗದ ಹಿಂದುಗಡೆ ಇರುವಂಥ ದೇವಗಿರಿ ಅನ್ನೋ ಒಂದು ಗ್ರಾಮದಲ್ಲಿ ಇದೊಂದು ಹಾವೇರಿಗೆ ಸೇರಿರುವಂಥ ಗ್ರಾಮ ಆಗಿರುತ್ತೆ. ಈ ಒಂದು ಮೊಬೈಲ್ ನಂಬರ್ಗೆ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಕಾಲ್ ಮಾಡ್ಬೋದಾಗುತ್ತೆ. ಹಾಗೆ ನೋಂದಣಿ ಕೂಡ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೂ ಮತ್ತು ಎಲಿಜಿಬಲ್ ಇದ್ದರೂ ನೆಕ್ಸ್ಟು ಈ ಒಂದು CCTV ಕ್ಯಾಮ್ರಾ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ CCTV ಕ್ಯಾಮ್ರಾ ಕೂಡ ಈಗ ಹೆಚ್ಚಾಗಿ ಅಳವಡಿಕೆ ಮಾಡೋದ್ರಿಂದ ಅದರಲ್ಲಿ ರಿಪೇರಿ ಹೇಗೆ ಮಾಡಬೇಕು ಅನ್ನೋದು ನಿಮಗೆಲ್ಲ ತಿಳ್ಕೊಂಡ್ರೆ ಹೆಚ್ಚಾಗಿ ನಿಮಗೆ ಹಣನ ಸಂಪಾದನೆ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ನೆಕ್ಸ್ಟ್ ಇನ್ ಫ್ಯೂಚರಾಗಿ ಈ ರೀತಿ ಬಿಸ್ನೆಸ್ ಮಾಡಬೇಕಂತ ಅನ್ಕೊತಿರೋ ಒಂದು ಒಳ್ಳೆ ಆಪರ್ಚುನಿಟಿ ಆಗಿದ್ದು ಇಂಟ್ರೆಸ್ಟ್ ಇರೋವಂಥವ್ರು ಅಪ್ಲೈ ಮಾಡಿ. ಹುಡುಗ ಮಾತ್ರ ಅಲ್ಲದೆ ಹುಡುಗಿರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು. ಸೊ ಬೇಗ ಅಪ್ಲೈ ಮಾಡಿ. ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಗೋಸ್ಕರ ಹಾಗೆ ಗೌರ್ಮೆಂಟ್ ಜಾಬ್ಸ್ ಮತ್ತು ಪ್ರೈವೇಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.